ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತು ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಕಮೆಂಟ್ಸ್ಗಳನ್ನು ಮಾಡುವಂಥ ಎಲ್ಲ ಸ್ನೇಹಿತರುಗಳಿಗೆ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದರೆ, ಹೆಚ್ಚಿನ ಜನ ವಿಡಿಯೋಗಳನ್ನು ನೋಡ್ತಾರೆ, ಲೈಕ್ ಮತ್ತು ಕಮೆಂಟ್ಗಳನ್ನು ಮಾಡುವ ಮೂಲಕ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೇನೆ. ಇದು ತುಂಬ ಮುಖ್ಯವಾದ ರಸ್ತೆ. ರಾಜಧಾನಿಯಿಂದ ಮಂಗಳೂರು ಕಡಲನಗರಿಗೆ ಮತ್ತು ಉಡುಪಿ ನಗರ ಭಾಗಕ್ಕೆ ತುಂಬ ಮುಖ್ಯವಾಗಿರುತ್ತದೆ ಈ ರಸ್ತೆ. ನೀವಿಲ್ಲಿ ನೋಡ್ಬೋದು, ಈ ರಸ್ತೆಯನ್ನು ಮಾಡಲಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಮೋರಿಯನ್ನು ಮಾಡ್ತಾರೆ ನೋಡಿ. ಇವತ್ತು ಮೋರಿ ಮುಚ್ಚೋಗಿದೆ. ಇವತ್ತು ಆ ಥರ ಮುಚ್ಚೋಗಿರೋಂಥ ಮೋರಿ ನೀರಲ್ಲಿ ಹೋಗ್ತದೆ, ಮುಂದಿನ ದಿನಗಳಲ್ಲಿ ರಸ್ತೆ ಮೇಲೆ ನುಗ್ತದೆ. ಇಲ್ಲಿ ನೋಡಿ ಆಲ್ರೆಡಿ ರಸ್ತೆನೇ ಹಾಕಿದ್ದಾರೆ. ಅಲ್ಲಿ ಹಿಂದ್ಗಡೆ ನೋಡಿದರೆ ಮೋರಿನೇ ಮುಚ್ಚೋಗಿದೆ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಕೂಡ ಆಗ್ತಿದೆ. ಈ ರಸ್ತೆಯನ್ನು ಹಾಕುವ ಮುಂಚೆ ಎಷ್ಟು ಪ್ರತಿಷ್ಠಿತ ತಡೆಗೋಡೆ ಬೇಕು, ಎಷ್ಟು ನೀರು ಹೋಗ್ತದೆ, ಎಲ್ಲೆಲ್ಲಿ ನೀರು ಹೋಗೋಕ್ಕೆ ಡ್ರೈನೇಜ್ಗಳು ಬೇಕು, ಯಾವುದನ್ನು ಬಿಲ್ಡ್ ಮಾಡದೇ ಸೀದಾ ರಸ್ತೆಯನ್ನು ಹಾಕೋದ್ರಿಂದ ರಸ್ತೆ ಆಗ್ತದಾ? ಎಡಭಾಗದಲ್ಲಿ ತಡೆಗೋಡೆಗಳು ಮತ್ತು ಡ್ರೈನೇಜ್ಗಳು ಬೇಕಾಗಿರ್ತದೆ. ಬೆಂಗಳೂರು ಮತ್ತು ಮಂಗಳೂರು ನಿಮಗೆ ಹೇಳಿದಾಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ, ಕಡಲನಗರಿಗೆ ಇದು ಮುಖ್ಯವಾದ ರಸ್ತೆ. ನಮ್ಮ ರಾಜಧಾನಿಯಿಂದ ಚೆನ್ನೈಗೆ ಕೇವಲ 2.5 ಗಂಟೆಗಳಲ್ಲಿ 250 ಕಿಲೋಮೀಟರ್ ಹೋಗುವಂಥ ರಸ್ತೆಯನ್ನು ಮಾಡ್ತಾಯಿದ್ದಾರೆ. ಈ ಡಿಸೆಂಬರ್ನಿಗೆ ಓಪನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ರಾಜಧಾನಿಯಿಂದ ಮಂಗಳೂರಿಗೆ ಹಾರ್ಬರನ್ನು ಡೆವಲಪ್ ಮಾಡಬೇಕು ಅಂದರೆ ಈ ಥರ ಇಲ್ಲಿಯ ರಸ್ತೆ ಡೆವಲಪ್ ಆಗಬೇಕು. ನಾಳೆ ಮಂಗಳೂರು ಹಾರ್ಬರಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಇದೆ, ಲಾರಿಗಳು ತುಂಬ ಎಕ್ಸ್ಪೆಂಡಿಚರ್ ಬರ್ತಿದೆ ಅಂತ ಅನ್ನುವಾಗ ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವಂಥ ರಸ್ತೆಗಳಲ್ಲಿ ಒಳ್ಳೆಯ ರಸ್ತೆ ಆದಾಗ ಚೆನ್ನೈ ಹಾರ್ಬರಿಗೆ ಎಲ್ಲ ಜನಗಳು ಟ್ರಾವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕಂಪನಿಗಳು ಕೂಡ ಮಂಗಳೂರು ಹಾರ್ಬರ್ನಿಂದ ಕಳಿಸುವಂಥ ಎಲ್ಲ ಇದನ್ನು ಚೆನ್ನೈ ಹಾರ್ಬರ್ಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಈ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಹಾರ್ಬರಿಗೂ ಕೂಡ ತೊಂದರೆ ಆಗುವಂಥ ಸನಿಹ ಬರುತ್ತದೆ. ಕಡಲನಗರಿಗೆ ಒಂದು ಒಳ್ಳೆಯ ರಸ್ತೆ ಆದರೆ ಅವತ್ತಿನ ದಿನ ಮಾತ್ರ ಮಂಗಳೂರು ನಗರ ಹಾರ್ಬರ್ ಇರ್ಬೋದು, NMPT ಇದೆ, ONGC ಇದೆ, MRPL ಇದೆ, ಎಲ್ಲ ರೀತಿಯ ದೊಡ್ಡದು ಆಗಿರುವಂಥ ಇಂಡಸ್ಟ್ರೀಸ್ಗಳು ಕಡಲನಗರಿಗಳಲ್ಲೇ ಇದೆ. ಆ ಕಾರಣಕ್ಕೆ ನೋಡಿ ಇಲ್ಲಿಯ ಯಾವ ರೀತಿಯಾದಂಥ ಒಂದು ಸಿಚುವೇಶನ್ ಇದೆ ಅಂತೇಳಿ ಅಂತ ಇಲ್ಲಿ ರಸ್ತೆಯನ್ನು ಸ್ಟ್ರೈಟ್ ಮಾಡಲಿಕ್ಕೆ ಹೋಗಿದ್ರು. ಮಳೆ ಬಂದು ಅದೆಲ್ಲ ಹೋಗಿದ ಕಾರಣ ನೋಡಿ ಇಲ್ಲಿಯ ಧೂಳಿನ ಮಯ ಯಾವ ರೀತಿಯಾಗಿದೆ ಅಂತೇಳಿ ಅಂತ. ಈ ರೀತಿಯಾದ ರಸ್ತೆಯಲ್ಲಿ ದಿನನಿತ್ಯ ಟೋಲಿನ NHನ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಮೇರೆಗೆ ದಿನನಿತ್ಯ 15ರಿಂದ 20 ಸಾವಿರ ವೆಹಿಕಲ್ಗಳು ಈ ಭಾಗದಲ್ಲಿ ಚಲಿಸುತ್ತವೆ ಅಂತೇಳಿ ಅಂತ ಇದೇ ರಸ್ತೆಯಲ್ಲಿ. ಆದರೆ ಈ ಭಾಗದ ರಸ್ತೆಯ ರೀತಿ ಯಾವ ರೀತಿ ಇದೆ ಅನ್ನೋದಕ್ಕೆ ನೀವು ನೋಡ್ಬೋದು. ಇಲ್ಲಿ ಮುಂದಿನ ದಿನಗಳಲ್ಲಿ ಕಡಲನಗರಿಗೆ ಒಳ್ಳೆಯ ರಸ್ತೆ ಆಗಲಿಲ್ಲ ಅಂತಂದರೆ ಒಂದೊಳ್ಳೆ ಟನಲ್ ರಸ್ತೆ ಮಾಡಿಕೊಟ್ಟಲ್ಲಿ ಎಲ್ಲರೂ ಸರಿಯಾದ ಸಮಯಕ್ಕೆ ಬೆಂಗಳೂರಿನ ನಗರವನ್ನು ತಲುಪುವಂಥ ಸಮಯಗಳು ಬರಬೇಕು. ಕಳೆದ 20 ದಿವಸಗಳಿಂದ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ. ಇಲ್ಲಿ ದೊಡ್ಡ ತಪ್ಪಲೆನ ಅಂಥ ಭಾಗದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ. ಸಡನ್ನಾಗಿ ಅಲ್ಲಿ ಬಂದಿರುವಂಥ ಬಸ್ಗಳು ಎಲ್ಲ ಕೂಡ ಒಂದು ರಾತ್ರಿ ಎಲ್ಲ ಇಲ್ಲೇ ನಿಲ್ತದೆ. ಯಾಕೆಂದರೆ DC ಆರ್ಡ್ರು ಬರ್ತದೆ, ಸಂಜೆ 6ರಿಂದ ಬೆಳಗ್ಗೆ 6ರವರೆಗೆ ಯಾವುದೇ ವೆಹಿಕಲ್ ಅಲೋ ಇಲ್ಲ ಅಂತ. ಹೋಗುವ ಮುಂಚೆ ವೆಹಿಕಲ್ ಹೊರಡುವ ಮುಂಚೆ ಹೇಳಬೇಕು ಅದನ್ನು. ಅರ್ಧ ಭಾಗಕ್ಕೆ ಬಂದಂಥ ವೆಹಿಕಲ್ಗಳು ಘಾಟ್ ಸೆಕ್ಷನ್ ಭಾಗದಲ್ಲಿ ಅಲ್ಲೇ ಕೆಳಗಡೆ ನಿಲ್ಲಿಸ್ತಾರೆ. ಅವರಿಗೆ ಊಟ ತಿಂಡಿ ಕೊರತೆಗಳು, ಒಂದು ಟಾಯ್ಲೆಟ್ ವಸತಿಗಳ ಬಗ್ಗೆ ತೊಂದರೆಗಳು, ಎಲ್ಲವೂ ಕೂಡ ತೊಂದರೆಗಳು ಆಗ್ತವೆ. ಯಾವುದೇ ರೀತಿಯ ಆಲೋಚನೆಗಳು ಮಾಡ್ದಲ್ಲೇ ರಸ್ತೆಯನ್ನು ಕ್ಲೋಸ್ ಮಾಡಿ ಸಂಜೆ 6ರಿಂದ ಬೆಳಗ್ಗೆ 6ರವರೆಗೆ ಅಂತ. ಅದರ ಮುಂದಿನ ದಿನವೇ ಈ ರೋಡಿನ ಅವ್ಯವಸ್ಥೆಯನ್ನು ನೋಡಿ ಒಂದು ಗ್ರೂಪಿನಲ್ಲಿ NS75 ಎನ್ನುವ ಒಂದು ಗ್ರೂಪಿನಲ್ಲಿ ಮಾಹಿತಿಗಳನ್ನು ತುಂಬ ಶೇರ್ ಮಾಡ್ತಾರೆ ರೋಡಿನ ತೊಂದರೆಗಳ ಬಗ್ಗೆ. ಆವಾಗ ಮಂಗಳೂರು ಭಾಗದ MP ಅವರು ರಿಕ್ವೆಸ್ಟ್ ಮಾಡ್ತಾರೆ ಟ್ರೈನಿಗೆ ಅಂತೇಳಿ 2-3 ಸ್ಪೆಷಲ್ ಟ್ರೈನ್ಗಳನ್ನು ಓಡಿಸ್ಲಿಕ್ಕೆ ಅಂತೇಳಿ ಅಂತ. ಆ ಟ್ರೈನ್ ಕೂಡ ಸ್ಯಾಂಕ್ಷನ್ ಆಗ್ತದೆ, ಓಡ್ತಾ ಇರ್ತದೆ. ಅದು ಸ್ಟಾರ್ಟಾಗಿ 2-3 ದಿವಸದಲ್ಲಿ ಟ್ರೈನ್ ಹೋಗುವಂಥ ಜಾಗ ಎಡೆಕುಮಾರಿ ಭಾಗದಲ್ಲಿ ಕೂಡ ಅಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗ್ತದೆ. ನೋಡಿ
ಈ ಎನ್ವೈರ್ನಮೆಂಟ್ ಯಾವ ಥರ ಇರ್ತದೆ ಅಂತಂದರೆ, ನಮಗೆ ಯಾವುದೋ ಒಂದು ರಸ್ತೆ ಇದೆ, ನಾವು ಎಲ್ಲಿಗೋ ಹೋಗ್ತೇವೆ ಅನ್ನೋ ಒಂದು ಭಾಗಕ್ಕೆ ಥಿಂಕ್ ಮಾಡುವಾಗ ಆ ರೈಲು ರಸ್ತೆ ಕೂಡ ಲ್ಯಾಂಡ್ಸ್ಲೈಡ್ ಆಗಿ ಬಿದ್ದು ಹೋಗ್ತದೆ, ರಸ್ತೆ ಕೂಡ ಮುಚ್ಚಿ ಹೋಗ್ತದೆ. ಎಷ್ಟೋ ಜನಗಳು ಈ ಎಲ್ಲ ಕೆಲಸಗಳನ್ನು ಬಿಟ್ಟು ಮತ್ತೆ ಯಾವುದೇ ಕೆಲಸಗಳಿಗೂ ಮುಂದೆಗಡೆ ಹೋಗದೇ ಇರೋ ರೀತಿ ಮನೆಯಲ್ಲೇ ಉಳ್ಕೊತಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ. ಗುಡ್ಡಗಳನ್ನು ನೋಡುವಾಗ 60ರಿಂದ 80 ಅಡಿ ಹೈಟಲ್ಲಿರುವಂಥ ಗುಡ್ಡಗಳು, ಅದನ್ನು ಬಗೆಯುವಾಗ 90 ಡಿಗ್ರಿಯಲ್ಲಿ ಬಗೀತಾರೋ, 40 ಭಾಗದಲ್ಲಿ ಬರೀತಾರೋ. ತಡೆಗೋಡೆಗಳನ್ನು ಕಟ್ಟುವಂಥ ಕೆಲಸ ಯಾಕೆ ಮಾಡಲಿಲ್ಲ? ಒಂದೇ 1% ಕೂಡ ತಡೆಗೋಡೆ ಕಟ್ಟದೆ ಕಾಮಗಾರಿಯನ್ನು ಮಾಡಲಿಕ್ಕೆ ಹೋದಂಥದ್ದು ಎಷ್ಟು ಸರಿ ಅನ್ನೋದು ಮುಖ್ಯ. ಇದು ಕಳೆದ 3 ವರ್ಷದಿಂದ ಈ ಎದುರುಗಡೆ ನೋಡುತ್ತಿರುವಂಥ ಗುಡ್ಡವನ್ನು ಬಗಿತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಈ ಎದುರುಗಡೆ ಇರುವಂಥ ಗುಡ್ಡವನ್ನು ಬಗಿತಾ ಇದ್ದಾರೆ. ಮಳೆಗಾಲ ಬಂದಾಗ ಆ ಮಣ್ಣು ಕೆಳಗಡೆ ಬರ್ತದೆ, ಆ ಮಣ್ಣನ್ನು ಬೇಸಿಗೆಗಾಲದಲ್ಲಿ ತೆಗೆದು ಬೇರೆ ಕಡೆಗೆ ಹೊಡಿತಾರೆ. ಅಂದರೆ ಇವ್ರು ಗುಡ್ಡ ಇವರಾಗಿ ಬಗೆಯುವಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ಇರುವಂಥ ಗುಡ್ಡವನ್ನು ಬಗೆದ್ರೆ ಮೇಲ್ಗಡೆ ಇರುವ ಗುಡ್ಡ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬರ್ತದೆ. ಆ ಮಣ್ಣನ್ನು ತೆಗೆದು ಹಾಕುವಂಥ ಕೆಲಸವನ್ನು ಈ ಕಂಪನಿ ಮಾಡ್ತಾಯಿದೆ ಕಳೆದ 3 ವರ್ಷದಿಂದ. ಇಲ್ಲಿಯ ಪರಿಸ್ಥಿತಿ ಇದು. ಹಾಸನ ಸಕಲೇಶಪುರ ಮಾರನಹಳ್ಳಿಯ ಕೇವಲ 15 ಕಿಲೋಮೀಟರ್ ರಸ್ತೆಯ ಭಾಗದ ಮಾಹಿತಿ. ಎಷ್ಟು ವಿಡಿಯೋಗಳನ್ನು ನೀವು ನೋಡ್ಬೋದು. ಕೇವಲ 15 ಕಿಲೋಮೀಟರ್ ಭಾಗದ ರಸ್ತೆಯ ಬಗ್ಗೆ ಎಷ್ಟು ವಿಡಿಯೋಗಳನ್ನು ನೋಡ್ಬೋದು ಅನ್ನೋದಕ್ಕೆ ಇದೊಂದು ಮಾಹಿತಿಯಾಗಿರುತ್ತದೆ. ಕಳೆದ ವಾರ ಸಬ್ ರೋಡ್ಗಳು ಕೂಡ ಇದ್ದು, ನಮಗೆ ಇಲ್ಲಿಂದ ಮುಂದೆ ಹೋದರೆ 2 ಕಿಲೋಮೀಟ್ರ್ ಮುಂದೆ ಹೋದರೆ ಈ ರೋಡ್ಗಳು ತುಂಬ ಲ್ಯಾಂಡ್ಸ್ಲೈಡಿಂಗ್ ಆಗುವಾಗ ನಡಹಳ್ಳಿ ಮತ್ತು ಹಾರ್ಲೆ ಎಸ್ಟೇಟ್ ಮಾರ್ಗವಾಗಿ ನಾವು ಆನ್ಬಲ್ ರಸ್ತೆಯನ್ನು ಮುಟ್ತಾಯಿದ್ವಿ ಮತ್ತು ಸಕಲೇಶಪುರವನ್ನು ತಲುಪ್ತಾಯಿದ್ವಿ. ಈ ಎತ್ತಿನಹೊಳೆ ಯೋಜನೆ ಕೂಡ 10-12 ವರ್ಷಗಳಿಂದ 10 ವರ್ಷಗಳಿಂದ ನಡೀತಾ ಇದೆ. ಅವರುಗಳು ಕೂಡ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಿ ಅಲ್ಲಿ ಲ್ಯಾಂಡ್ಸ್ಲೈಡ್ ಆದಂತಹ ಭಾಗ ನೋಡಿದ್ರೆ 200 ಅಡಿಗಳು ಅಷ್ಟು ಎತ್ತರದಿಂದ ಗುಡ್ಡ ಕೆಳಗಡೆ ಕೂಸ್ಕೊಂಡು ಹೋಗಿದೆ. ಆ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗದೇ ಇರೋ ಒಂದು ಪರಿಸ್ಥಿತಿಯಾಗಿ ಬಂದು ಹೋಗಿದೆ ಇವತ್ತು. ಈ ಥರ ಆದರೆ ಒಂದು ಹಳ್ಳಿ ರಸ್ತೆಗಳಾರು ಸರಿಯಾಗಿದ್ವು ಅಂತ ಅಂದ್ಕೊಂಡಿದ್ವಿ. ಈ ರಾಷ್ಟ್ರೀಯ ಹೆದ್ದಾರಿಗಳು ತೊಂದರೆಗಳು ಆಗ್ತಿದ್ದಾವೆ, ಓಕೆ. ಆದರೆ ಹಳ್ಳಿಯ ರಸ್ತೆಗಳು ಚೆನ್ನಾಗಿದ್ದು ಅವರೆಲ್ಲರೂ ನಾವು ಈ ರಾಷ್ಟ್ರೀಯ ಹೆದ್ದಾರಿಗಳು ತೊಂದರೆಗಳಾದಾಗ ತಿಳಿದಿದ್ದು ಅಂಥವ್ರು ಆ ರಸ್ತೆಗಳನ್ನು ಉಪಯೋಗಿಸ್ಕೊಂಡು ಮತ್ತೆ ಅದೇ ರಸ್ತೆಗಳಿಗೆ ಕೂಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಆ ರಸ್ತೆಗಳು ಕೂಡ ಇವತ್ತು ಲ್ಯಾಂಡ್ಸ್ಲೈಡಿಂಗ್ ಆಗುವಂಥ ದೃಶ್ಯವನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ಲ್ಯಾಂಡ್ಸ್ಲೈಡಿಂಗ್ ಆದರೆ ನಾವು ಯಾವ ರಸ್ತೆಯಿಂದ ನಾವು ರಾಜಧಾನಿ ಕಡೆಗೆ ಹೋಗಬೇಕು ಅಂತ ಅನ್ನುವಾಗ ಯಾವ ರಸ್ತೆಯಿಂದ ಹೋಗಬೇಕು ಅನ್ನೋದು ಒಂದು ಯೋಚನೆ ಆಗಿ ಅಂತ ಮಾಹಿತಿ ಬಂದಿದೆ. ಇದು ಎತ್ತಿನಹೊಳೆ ಕೆಲಸ ಮಾಡ್ತಿರುವಂಥ ಭಾಗ. ಇದು ಕೆಸ್ಗನಹಳ್ಳಿ ಎಂಬ ನಗರ ಪ್ರದೇಶ. ಇದು ಇಲ್ಲಿ ಕೆಸ್ಗನಹಳ್ಳಿ ಮೇಲೆ ಎತ್ತಿನಹಳ್ಳ ಕೆಸ್ಗನಹಳ್ಳಿ ನಗರ ಭಾಗದಲ್ಲಿ ಎತ್ತಿನಹಳ್ಳ ಪ್ರಾಜೆಕ್ಟನ್ನು ಮಾಡ್ತಿರುವಂಥ ಕಾಮಗಾರಿ ಇದು. ನೀವಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈ ಭಾಗದ ಗುಡ್ಡವನ್ನು ಬಗೆದ್ರು. ಆ ಗುಡ್ಡವನ್ನು ಬಗೆದಿರೋ ಪರಿಣಾಮ ನೋಡಿ, ಅಲ್ಲಿ ತೋಟದ ಜಾಗ ಎಷ್ಟು ಕೆಳಗಡೆ ಬಂದಿದೆ, ಎಷ್ಟು ತೋಟ, ಕಾಫಿ ಗಿಡಗಳು, ಮರಗಳು ಎಲ್ಲವೂ ಕೂಡ ಕುಸ್ಕೊಂಡು ಅಲ್ಲಿಂದ ಬಂದಿದೆ ಅಂತ. ಈ ರೀತಿಯಾದಂತಹ ಅವೈಜ್ಞಾನಿಕ ಕಾಮಗಾರಿಗಳನ್ನು ನಾನು ಹೈಲೈಟ್ ಮಾಡುವಾಗ NH ಜೊತೆಗೆ ರಾಜ್ಕಮಲ್ ಕಂಪನಿಯನ್ನು ಯಾವಾಗಲೂ ಕೂಡ ಹೇಳ್ತಾರೆ. ಯಾಕೆಂದರೆ ಈ ಕಾಮಗಾರಿಯನ್ನು ಮಾಡ್ತಿರೋಂಥ ಕಂಪನಿ ರಾಜ್ಕಮಲ್ ಕಂಪನಿ. ಆ ಕಾರಣಕ್ಕೆ ನಾನು ಈ ವಿಡಿಯೋಗಳನ್ನು ಯಾವಾಗ ಮಾಡ್ತಾ ಇರುವಾಗ ಕೂಡ ರಾಜ್ಕಮಲ್ ಕಂಪನಿ ಹೆಸರನ್ನು ನಾನು ಹೈಲೈಟ್ ಮಾಡ್ತಾ ಇರ್ತೇನೆ. ನೀವು ನೋಡ್ಬೋದು ಅಲ್ಲಿ ಒಂದು ಮರ ಎಲ್ಲ ಬೇರುಗಳನ್ನು ಬಿಟ್ಟು ಆಗಿದೆ, ಬೀಳುವುದಕ್ಕೊಂದೇ ಬಾಕಿ ಇದೆ. ಇದು ಓಡಾಡುವಾಗ ಯಾರ ವೆಹಿಕಲ್ ಮೇಲೆ ಬಿದ್ದು ಅದೊಂದು ತೊಂದರೆಯನ್ನು ಮಾಡ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದಷ್ಟು ಓಡಾಡುವಾಗ ಸ್ವಲ್ಪ ಎಚ್ಚರವಿರಲಿ. ಈ ನಮ್ಮ ಸಕಲೇಶಪುರ ಮತ್ತು ಆನೆಮಲ್, ದೋಣಿಗಲ್, ಕೆಸ್ಗನಹಳ್ಳಿ, ಹೆಗ್ಗದ್ದೆ, ಮಾರನಹಳ್ಳಿ ಈ ಭಾಗದ ಜಾಗದಲ್ಲಿ ಓಡಾಡುವಾಗ ಆದಷ್ಟು ಪ್ರಜ್ಞವಾಗಿ ನೋಡಿಕೊಂಡು
ಕೆಲಸ ಓಡಾಡಿ ಅಂತೇಳಿ ಹೇಳ್ತಾ ಹೋಗ್ತೇನೆ. ಇದು ಎತ್ತಿನೊಳೆ ಕಾಮಗಾರಿಯವರು ಆ ಕಡೆಯಿಂದ ಪೈಪನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅದಕ್ಕೆ ಒಂದು ತಡೆಗೋಡೆಯನ್ನು ಕಟ್ಟಿ ಇಲ್ಲಿ ರಸ್ತೆಯನ್ನು ಮಾಡಲಿಕ್ಕೆ ಅಂತೇಳಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇಷ್ಟು ಭಾಗದ ನೀರು ಎಷ್ಟು ಫೋರ್ಸ್ನಲ್ಲಿ ಹೋಗ್ತಿದೆ ನೋಡಿ ನೀರು. ಈ ಜೂನ್ ತಿಂಗಳಲ್ಲಿ ನಾನೊಂದು ವಿಡಿಯೋನ ಮಾಡಿರ್ತೇನೆ. ಆ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಮುಂದೆ ಒಂದು ಬ್ರಿಡ್ಜ್ ತೋರಿಸ್ತೇನೆ. ಆ ಬ್ರಿಡ್ಜಿನ ಹತ್ತಿರ ಇದು ಬ್ರಿಡ್ಜಿನ ಒಂದು ಪಿಲ್ಲರ್ಗಳನ್ನು ಕೆಲಸ ಮಾಡಲಿಕ್ಕೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನವಂಬರ್ ಡಿಸೆಂಬರ್ನಿಂದ ಮಳೆ ನಿಂತಿರುವಾಗ ಆ ಕೆಲಸ ಮಾಡೋದಿಲ್ಲ ಅವರು. ಈ ಏಪ್ರಿಲ್ ಮೇ ಮಳೆಗಾಲ ಸ್ಟಾರ್ಟ್ ಆಗುವ ಸಮಯದಲ್ಲಿ ಆ ಪಿಲ್ಲರ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣಕ್ಕೆ ಅಲ್ಲಿ ಕೆಲಸ ಮಾಡ್ತಿರುವಂಥ ಸಮಯದಲ್ಲಿ ಎಲ್ಲ ಆ ಭಾಗದ ಎಲ್ಲ ಏನು ಮೆಟೀರಿಯಲ್ಸ್ಗಳಿಂದ ಹಿಡಿದು ಆ ತಡೆಗೋಡೆಗಳು ಏನಿದೆಲ್ಲ ಮುರ್ಕಂಡು ಆ ನೀರಲ್ಲಿ ಕೊಚ್ಕೊಂಡು ಹೋಗಿರ್ತದೆ. ತಡೆಗೋಡೆಗಳನ್ನು ಇರ್ಬೋದು ಅಥವಾ ಬ್ರಿಡ್ಜ್ಗಳನ್ನೇ ಕಟ್ಟುವಂಥ ಇರ್ಬೋದು ಕೆಲಸ ನವಂಬರ್ ತಿಂಗಳಿಂದ ಮೇ ತಿಂಗಳವರೆಗೆ, ಅಂದರೆ ಸರಿಸುಮಾರು 7-8 ತಿಂಗಳು ಸಮಯ ಸಿಗ್ತದೆ. ಆ 7-8 ತಿಂಗಳು ಸಮಯದಲ್ಲಿ ಇವರು ಯಾವುದೇ ರೀತಿಯಾದಂಥ ಕೆಲಸಗಳನ್ನು ವೇಗವಾಗಿ ಮಾಡೋದಿಲ್ಲ. ಅಂದರೆ ಜನಗಳಿಗೆ ಗೊತ್ತಾಗೋದಿಲ್ಲ, ಕೆಲಸ ಬೇಗ ಆಗ್ತದೆ ಮೇಲೆ ಇವರು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲಲ್ಲ, ಮಾಡಿ ಮುಗಿಸಿಬಿಟ್ರೆ. ಆ ಕಾರಣಕ್ಕೆ ಇವರು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡುವಾಗ ಮಳೆ ಸ್ಟಾರ್ಟ್ ಆಗ್ತದೆ. ಅದನ್ನು ರಿಪೋರ್ಟ್ಗಳನ್ನು ಮಳೆ ಸ್ಟಾರ್ಟ್ ಆಗಿದೆ, ಕಾಮಗಾರಿಗೆ ಅಡಚಣೆ ಆಗಿದೆ, ನಮಗೆ ಇಷ್ಟು ಲಾಸ್ ಆಗಿದೆ, ಕಾಮಗಾರಿ ಮಾಡುವಾಗ ನಮಗೆ ಇಷ್ಟು ಲಾಸ್ ಆಗಿದೆ ನೋಡಿ. ನಾನು ನಿಮಗೆ ಹೇಳಿದ್ದಂತಹ ಒಂದು ಬ್ರಿಡ್ಜನ್ನು ಕಟ್ತಾ ಇದ್ದಾರೆ ಅಂತ ಹೇಳಿದ್ದು ಜಾಗ ನೋಡಿ ಇದೆ. ಈ ಬ್ರಿಡ್ಜಿಗೆ ನಾವು ಒಂದು ಏನು ಕಟ್ತಾ ಇದ್ದಾರೆ, ಒಂದನ್ನು ಕಟ್ಟಿದ್ದಾರೆ, ಎರಡನ್ನು ಅರ್ಧಕ್ಕೆ ಕಟ್ಟಿದ್ದಾರೆ, ಮೂರನೇದು ನೋಡಿ ಅಲ್ಲಿದೆ ನೋಡಿ ಕಬ್ಬಿಣದ್ದು ಸೆಂಟ್ರಿಂಗ್ಗಳನ್ನು ಹೊಡೆದಿರುವಂಥದ್ದು ಅಲ್ಲೇ ಇದೆ ನೋಡಿ. 3ದ್ದು ಮತ್ತು 4ನೇದ್ದು ಅಲ್ಲೇ ಕಾಣಿಸ್ತಾ ಇದೆ. ಅದಕ್ಕೆ ಎಲ್ಲ ಕಸ ಕಟ್ಕೊಂಡಿದೆ. ಆ ಕಬ್ಬಿಣಗಳನ್ನು ಅಲ್ಲೇ ಬಿಟ್ಟಿದ್ದಾರೆ. ಅದನ್ನು ಕೂಡ ಪ್ಲೇಟ್ಸ್ಗಳನ್ನು ಕೂಡ ತೆಗೆದಿಲ್ಲ ಅವ್ರು. ಯಾಕೆ ಅಂದರೆ ಇದರಲ್ಲಿ ಈಗ ನೋಡಿ ಇಷ್ಟು ವೇಗವಾದ ಹೋಗುವಂಥ ನೀರುಗಳಲ್ಲಿ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇವರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ, ಮಳೆ ಸ್ಟಾರ್ಟ್ ಆಗುವ ಸಮಯದಲ್ಲಿ, ಜೂನ್ ಜುಲೈ ತಿಂಗಳಲ್ಲಿ. ಈ ಕೆಲಸವನ್ನು ನವಂಬರ್ ತಿಂಗಳಲ್ಲಿ ನೀರು ಕಡಿಮೆ ಆಗ್ತದೆ. ನವಂಬರ್ ಡಿಸೆಂಬರ್ ತಿಂಗಳ ಕಡಿಮೆ ಆದರೆ ನೀರು ಜೂನ್ವರೆಗೂ ಮಳೆ ಬರೋಕ್ಕೆ ಮುಂಚೆ ತನಕ ಕೂಡ ನೀರು ಕಡಿಮೆ ಇರ್ತದೆ. ಆ ಸಮಯದಲ್ಲಿ ಇವರು ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ಕೊಳ್ಳೋದಿಲ್ಲ. ಈ ಕಾಮಗಾರಿಗೆ ಅಡಚಣೆ ಆಗ್ತಿದೆ ಅಂತ ತೋರಿಸ್ಬೇಕು ಅಂದರೆ ಈ ಮಳೆ ಬಂದಾಗ ನೀರು ಕಂಡು ಕೊಚ್ಕೊಬಂದು ಅವರಿಗೆ ಕಾಮಗಾರಿಗೆ ತೊಂದರೆ ಕೊಟ್ಟಾಗಲೇ ಅವರಿಗೆ ಗೊತ್ತಾಗೋದು. ಆ ಕಾರಣಕ್ಕೆ ಈ ರೀತಿಯಾದಂತಹ ಮಾಹಿತಿಗಳನ್ನು ನಮಗೆ ತೋರಿಸ್ತಾರೆ. ಟಿ ವಿ ಚಾನಲ್ನವರು ಇವನ್ನೆಲ್ಲ ಯಾಕೆ ಹೈಲೈಟ್ ಮಾಡೋದಿಲ್ಲ? ಅವರ TRPಗಳು ಅವರಿಗೆ ಇಂಪಾರ್ಟೆಂಟು. ಅವರಿಗೆ ಯಾರು ಹೆಚ್ಚಾಗಿ ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಿರುಗುವಾಗ ಎಷ್ಟು ಜನ ಕಾಲ್ ಮಾಡ್ತಿದ್ರು, ಎಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರು ಅಂದರೆ, ಸರ್ ನಾನು ಇವತ್ತು ಆ ರಸ್ತೆಯಲ್ಲಿ ಹೋಗ್ಬೋದಾ, ಸರ್ ನಾನು ಈ ರಸ್ತೆಯಲ್ಲಿ ಹೋಗ್ಬೋದಾ, ಏನಾಗಿದೆ ಈ ರಸ್ತೆಯ ಟಿ ವಿಯಲ್ಲಿ ಕೊಡೋದು ರಸ್ತೆ ಪೂರ್ತಿ ಈ ಥರ ಆಗಿದೆ, ಆ ಥರ ಆಗಿದೆ, ಭಯ ಹುಟ್ಟಿಸುವಂಥ ಕೆಲಸವನ್ನೇ ಮಾಡ್ತಾಯಿದ್ರೆ ಹೊರತು ಸರ್ ಹಿಂಗಾಗಿದೆ ಹೋಗ್ಬೋದು ಹೋಗಿ ಅನ್ನುವಂಥ ಯಾವ ಚಾನಲ್ನವರು ಕೂಡ ಇದು ಹೇಳ್ತಾ ಇರಲಿಲ್ಲ. ಎಲ್ಲ ಚಾನಲ್ನವರು ಕೂಡ ರಸ್ತೆ ಕುಸಿತವಾಗಿದೆ, ಪ್ರತಿ ವರ್ಷ ಅವರಿಗೊಂದು ನ್ಯೂಸು, ಮಳೆಗಾಲ ಬಂದರೆ ಶಿರಾಡಿ ಘಾಟ್ ಕುಸಿತ. ಶಿರಾಡಿ ಘಾಟ್ ಅಲ್ಲ ಸರ್, ಇದು ಶಿರಾಡಿ ಘಾಟ್ ಅನ್ನುವಂಥದ್ದು ಮಾರ್ನಹಳ್ಳಿಯಿಂದ 3-4 ಕಿಲೋಮೀಟ್ರ್ ಮುಂದೆ ಹೋದ ನಂತರ ಸ್ಟಾರ್ಟ್ ಆಗುವಂಥ ಘಾಟಿಗೆ ಶಿರಾಡಿ ಘಾಟ್ ಅಂತ ಹೇಳ್ತಾರೆ. ಇದು ಯಾವುದೇ ರೀತಿಯ ಶಿರಾಡಿ ಘಾಟ್ ಅಲ್ಲ. ಇದು ಹೆಗ್ಗದ್ದೆ ಮತ್ತು ಮಾರ್ನಹಳ್ಳಿಯಲ್ಲಿ ಇರುವಂಥ ರಸ್ತೆ ಅಷ್ಟೇ. ಇದು ಶಿರಾಡಿ ಘಾಟ್ ಕುಸಿತ ಅಲ್ಲ. ಈಗ ದೊಡ್ಡತಪ್ಪಲಿ ಅಂತ ಒಂದು ನೇಮು ತುಂಬ ಮುಂಚೂಣಿಗೆ ಬಂದಿದೆ. ದೊಡ್ಡತಪ್ಪಲಿಯಲ್ಲಿ ಅತಿ ಹೆಚ್ಚಾಗಿ ಆಗಿರೋ ಕಾರಣ ಅದು ಮುಂಚೂಣಿಗೆ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಕೆಸ್ಗನಹಳ್ಳಿಯಿಂದ ಮುಂದೆ ಹೆಗ್ಗದ್ದೆ ಮತ್ತು ಮಾರ್ನಹಳ್ಳಿ ದೊಡ್ಡತಪ್ಪಲಿ ವಿಡಿಯೋಗಳನ್ನು ತೋರಿಸ್ತೇನೆ. ಇದು ನಿಮಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಮಗೆ ಎಂಡ್ ಮಾಡ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.